ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಕೈತೋಟದಿಂದ ಕೆಲವು ಹೂಗಳನ್ನು ಆರಿಸಿ ತಂದಿದ್ದೇನೆ. ಬನ್ನಿ ಅದರಿಂದ ಒಂದು ಅಂದವಾದ ಚೆಂದವಾದ ಒಂದು ಹೂಮಾಲೆಯನ್ನು ಮಾಡುವ. ಹೂಮಾಲೆ ಮಾಡಲಿಕ್ಕೆ ಒಳ್ಳೆಯ ಹೂಗಳನ್ನು ಆರಿಸುವುದು ತುಂಬ ಅಗತ್ಯ. ನಾನು ಇವತ್ತು ಉಲ್ಲನ್ನಿಂದ ಇದನ್ನು ಮಾಲೆ ಮಾಡ್ತಾ ಇದ್ದೇನೆ. ಬಾಳೆ ದಾರ ಕೂಡ ತುಂಬ ಶ್ರೇಷ್ಠವಾದದ್ದು, ಅದರಿಂದ ಕೂಡ ಹೂಮಾಲೆ ಮಾಡಬಹುದು. ನೋಡಿ, ಆರಿಸಿದ ಹೂಗಳು ಯಾವ ರೀತಿಯಾಗಿ ಕಾಣ್ತವೆ ಎಂಬುದಾಗಿ. ತುಂಬ ಅಂದವಾದ ಚೆಂದವಾದ ಹೂ. ಬನ್ನಿ ಇದರಿಂದ ಒಂದು ಚೆಂದವಾದ ಒಂದು ಹೂಮಾಲೆಯನ್ನು ಮಾಡುವ. ಒಂದು ದಾರವನ್ನು ತೆಗೆದುಕೊಳ್ಬೇಕು. ನಮ್ಮ ಅಂದಾಜಿಗೆ ಎಷ್ಟು ಉದ್ದ ಬೇಕು ಅಷ್ಟನ್ನು ನಾವು ತೆಗೆದುಕೊಂಡ್ರಾಯಿತು. ಈ ದಾರಕ್ಕೆ ಮಧ್ಯದಲ್ಲಿ ಈ 4 ಹೂವನ್ನು ಇಟ್ಟು ನೋಡಿ, ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಇದು ಬೇಸ್ ಆಗಿರುತ್ತೆ ನೋಡಿ. ಈಗ ಹಿಂದೆ ಮುಂದೆ 2 ದಾರ ನೀವು ನೋಡ್ತಾ ಇರ್ಬೋದು. ಇವಾಗ ಏನು ಮಾಡಬೇಕಂದ್ರೆ, ಪುನಃ 4 ಹೂಗಳನ್ನು ದಾರದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಹಿಂದ್ಗಡೆ ಇರುವ ದಾರದಿಂದ ಅದಕ್ಕೊಂದು ನಾಟ್ ಹಾಕ್ಕೊಳ್ಳೋದು ಅಷ್ಟೇ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಹೋದರೆ ಆಯಿತು ನೋಡಿ. ಫ್ರೆಂಡ್ಸ್, ಇದನ್ನು ಇನ್ನೂ ಕೂಡ ಡೆಕೋರೇಟಿವ್ ಮಾಡಬಹುದು. ಇದರ ಮೇಲೆ ಕುಂದನ್, ಟಿಕ್ಲಿ, ಇಲ್ಲದಿದ್ದರೆ ಬೇರೆ ಹೂಗಳನ್ನು ಕೂಡ ಇಟ್ಟು ಚೆಂದವಾಗಿಸಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೂ ಈ ವಿಡಿಯೋಸನ್ನು ಶೇರ್ ಮಾಡಿ, ಹಾಗೂ ನನ್ನ ಈ ವಿದ್ಯಾ ಸುಬ್ಬಣ್ಣ ಕಾಮತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ಧನ್ಯವಾದಗಳು.